ಆಗ ಹೀಟ್ ಸ್ಟ್ರೋಕ್ ಬಗ್ಗೆ ಮಾತಾಡೋಣ. ಹೀಟ್ ಸ್ಟ್ರೋಕ್ ಅಂದರೆ ಶರೀರ ತಾಪಮಾನ ಮಾತ್ರ ಇನ್ಕ್ರೀಸ್ ಆಗೋದಲ್ಲ. ಹೀಟ್ ಸ್ಟ್ರೋಕ್ ಅಂದರೆ ಶರೀರ ತಾಪಮಾನ 40 ಡಿಗ್ರಿ ಸೆಲ್ಸಿಯಸ್ಗೂ ಜಾಸ್ತಿ ಆಗುತ್ತೆ. ಈ ಟೆಂಪರೇಚರ್ನಲ್ಲಿ ನಮ್ಮ ಬ್ರೈನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಪಾರ್ಟ್ ಇರುತ್ತೆ, ಅದ್ರದ್ದು ಕೆಲಸ ಮಾಡೋದು ಫೇಲಿಯರ್ ಆಗುತ್ತೆ. ಇದರಿಂದ ನಮ್ಮ ಶರೀರದಲ್ಲಿರೋ ಪ್ರೋಟೀನಿಗೆ ಹಾನಿ ಆಗುತ್ತೆ. ಇದು ಒಂದು SIRS ಅಂತ ಒಂದು ರಿಯಾಕ್ಷನ್ ಇಂಡ್ಯೂಸ್ ಮಾಡುತ್ತೆ. ಅದು ನಮ್ಮ ಬ್ಲಡ್ ವೆಸಲ್ಸ್ಗೆಲ್ಲ ಅಫೆಕ್ಟ್ ಮಾಡಿಬಿಟ್ಟು ಅದರಿಂದ ದ್ರವ ಸೋರಿಕೆ ಸ್ಟಾರ್ಟ್ ಆಗುತ್ತೆ. ಇದರಿಂದ ಒಂದೊಂದಾಗಿ ಅಂಗಕ್ಕೆ ಅಫೆಕ್ಟ್ ಆಗ್ತಾ ಬರುತ್ತೆ. ಮಕ್ಕಳು ಯಾಕೆ ಹೈ ರಿಸ್ಕ್ ಫಾರ್ ಹೀಟ್ ಸ್ಟ್ರೋಕ್ ಅಂದರೆ ಮಕ್ಕಳದ್ದು ಸರ್ಫೇಸ್ ಏರಿಯಾ ಜಾಸ್ತಿ ಇರುತ್ತೆ. ಸೊ ಆಮೇಲೆ ಅವರಲ್ಲಿ ಬೆವರು ಕಮ್ಮಿ ಪ್ರೊಡ್ಯೂಸ್ ಆಗುತ್ತೆ. ಅವ್ರದ್ದು ಟೆಂಪ್ರೇಚರ್ ಕಂಟ್ರೋಲ್ ಸೆಂಟರ್ ಬ್ರೈನಲ್ಲಿ ಇರುತ್ತೆ, ಅದು ಫುಲ್ ಕಂಪ್ಲೀಟ್ ಆಗಿ ಡೆವಲಪ್ ಆಗಿರಲ್ಲ. ಆಮೇಲೆ ಅವ್ರ ಹೈಡ್ರೇಷನ್ ಮೇಲೆ ನೀರು ಕುಡ್ಸೋಕ್ಕೆ, ಬಿಸಿಲಿಂದ ದೂರ ಇರೋದಕ್ಕೆ ಎಲ್ಲದಕ್ಕೂ ಪೇರೆಂಟ್ಸ್ ಮೇಲೆ ಡಿಪೆಂಡೆಂಟ್ ಆಗಿರ್ತಾರೆ. ಅವರಲ್ಲಿ ಏನಾದ್ರು ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೇನೋ ಅವರು ಬೇಗ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ಇದರಲ್ಲಿ ಏನು ಲಕ್ಷಣಗಳು ಕಾಣಿಸ್ಕೊಂತೇವೆ ಅಂದರೆ ಯಾವ ಅಂಗ ನಮ್ಮ ಶರೀರದಲ್ಲಿ ಅಫೆಕ್ಟ್ ಆಗಿದ್ದು ಅದ್ರ ಮೇಲೆ ಲಕ್ಷಣಗಳು ಕಾಣಿಸುತ್ತೆ. ನಮ್ಮ ಬ್ರೈನ್ ಅಫೆಕ್ಟ್ ಆಗಿರೋದ್ರಿಂದ ಮಗು ತುಂಬ ಸುಸ್ತಾಗಿರುತ್ತೆ, ಇರಿಟೇಬಲ್ ಇರುತ್ತೆ, ಕೆಲವೊಂದ್ಸತಿ ಜಟ್ಕೆ ಅಥವಾ ಸೀಜರ್ಸ್ ಆಗೋ ಚಾನ್ಸಸ್ ಇರುತ್ತೆ. ಅದು ತುಂಬ ಸಿವಿಯರ್ ಕೇಸಸಲ್ಲಿ ಕೋಮಾ ಆಗೋ ಚಾನ್ಸಸ್ಸು ಇರುತ್ತೆ. ನಮ್ಮ ಹಾರ್ಟ್ಗೆ ಎಫೆಕ್ಟ್ ಆಗಿರೋದ್ರಿಂದ ನಮ್ದು ಪಲ್ಸ್ ರೇಟ್ ತುಂಬ ಜಾಸ್ತಿ ಇರುತ್ತೆ. ಬರ್ತಾ ಬರ್ತಾ ಸಿವಿಯರ್ ಆದಷ್ಟು BP ಕಮ್ಮಿ ಆಗ್ತಾ ಬರುತ್ತೆ. ನಮಗೆ ಉಸಿರಾಟಕ್ಕೆ ತೊಂದರೆ ಇರುತ್ತೆ, ತುಂಬ ಬೇಗ ಮಗು ಉಸಿರಾಡ್ತಾ ಇರುತ್ತೆ. ಆಮೇಲೆ ಮೆಟಬಾಲಿಕ್ ಲಕ್ಷಣಗಳು ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸಿವಿಯರ್ ಕೇಸಸಲ್ಲಿ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ಸು ಇರುತ್ತೆ. ಈ ಕೇಸಲ್ಲಿ ನಿಮಗೆ ಯಾವಾಗಲಾದ್ರೂ ಮಗುಗೆ ಹೀಟ್ ಸ್ಟ್ರೋಕ್ ಆಗಿದೆ ಅನಿಸಿದಾಗ ಫಸ್ಟ್ ಏಡ್ ಆಗಿ ನೀವೇನು ಮಾಡಬೇಕು, ಎಲ್ಲಕ್ಕೂ ಮೊದಲು ಮಗಳನ್ನ ತಂಪಾಗಿರೋ ಜಾಗಕ್ಕೆ ಕರ್ಕೊಂಡೋಗಿ, ಫ್ಯಾನ್ ಇದ್ದರೆ ಫ್ಯಾನ್ ಆನ್ ಮಾಡಿ, ಹಾಕಿರೋ ಬಟ್ಟೆನೆಲ್ಲ ಶರೀರನ ತೆಗೆದ್ಬಿಟ್ಟು ಶರೀರನ ಎಕ್ಸ್ಪೋಸ್ ಮಾಡಿ, ಮಗು ಎಚ್ಚರ ಇದ್ದು ಕಂಪ್ಲೀಟ್ಲಿ ಕಾನ್ಷಿಯಸ್ ಇದ್ದರೆ ಸ್ವಲ್ಪ ನೀರು ಕುಡಿಸಿ, ನಾರ್ಮಲ್ ಟೆಂಪ್ರೇಚರ್ ವಾಟರ್ನ ಮೈನೆಲ್ಲ ಒರೆಸೋಕ್ಕೆ ಸ್ಟಾರ್ಟ್ ಮಾಡಿ, ಆದಷ್ಟು ಬೇಗ ಹಾಸ್ಪಿಟಲ್ಗೆ ಕರ್ಕೊಂಬನ್ನಿ. ಈ ಸಮಯದಲ್ಲಿ ನಾವು ಏನು ಮಾಡಬಾರ್ದು ಇದು ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ಯಾರಾಸಿಟಮಾಲ್ ಕೊಡೋದು ಬೇಕಿಲ್ಲ, ಇದು ನಾರ್ಮಲ್ ಜ್ವರ ಅಲ್ಲ, ಪ್ಯಾರಾಸಿಟಮಾಲಿಂದ ರೆಸ್ಪಾನ್ಸ್ ಮಾಡಲ್ಲ. ತುಂಬ ಬಲವಂತದಿಂದ ನೀರು ಕೊಡ್ಸೋಕ್ಕೆ ಶುರು ಮಾಡಬೇಡಿ. ತುಂಬ ಕೋಲ್ಡ್ ವಾಟರ್ ಅಂದರೆ ಐಸು ಅದೆಲ್ಲ ಕೊಡಬೇಡಿ. ಹಾಸ್ಪಿಟಲ್ ಕರ್ಕೊಂಬರೋಕ್ಕೆ ತಡ ಮಾಡಬೇಡಿ.